ತೆಗೀರಿ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಹುಟ್ಟು ಹಬ್ಬದ ಶುಭಾಶಯಗಳು ಯಜಮಾನ್ರೆ. ಅದನ್ನ ಹಾಕ್ಬಿಡು. ಹೊಸ ವರ್ಷದ ಶುಭಾಶಯಗಳು ಕೂಡ. ಆಯ್ತಾ? ನೋಡಿ, ನಿಮ್ಮ ಬರ್ಡೇಗೆ ಪಟಾಕಿನೆಲ್ಲ ಹೊಡಿಸ್ತಾ ಇದ್ದೀನಿ. ನಿಮ್ಮ ಬರ್ಡೇ ನೋಡಿ, ಎಲ್ಲ ಕಡೆ ಸೆಲೆಬ್ರೇಷನ್ ಇದೆ. ಪಟಾಕಿ ಹೊಡಿತಾರೆ. ಇವತ್ತು ನ್ಯೂ ಇಯರ್, ಹಾಗೆ ನಮ್ಮ ಹಸ್ಬೆಂಡು ಬರ್ಡೇ. ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಆಯ್ತಾ? ಕೇಕ್ ಕಟ್ ಮಾಡಿ, ಕೇಕ್ ಕಟ್ ಮಾಡಾಯ್ತಾ? ಎಲ್ಲಿ ಆ ಕವರಲ್ಲಿ ನೋಡ್ಬೇಕಿತ್ತು. ಹ್ಯಾಪಿ ಬರ್ಡೇ. ಸೊ ಎಸ್ ಗೈಸ್, ಇನ್ನು ಮೋಹನ್ದು ಬರ್ಡೇ ಎಲ್ಲ ಮುಗಿಸ್ಕೊಂಡು ನಾವು ಮೈಸೂರಿಗೆ ಹೊರಟ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಒಂದು 6:45ಗೆ ಮನೆಯಿಂದ ಹೊರಟ್ವಿ. ಸೊ ನಮಗೆ 7:15ಗೆ ಆ್ಯಕ್ಚುಲಿ ಟ್ರೈನ್ ಇದ್ದಿದ್ದು, ಆದರೆ ಮೆಜೆಸ್ಟಿಕ್ಕಿಂದ ಬೇಗ ಹೊರಟಿದೆ ಅದು. ಸೊ ಹಾಗಾಗಿ ಟ್ರೈನ್ ಸಿಗುತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ. ಆ ಥರವಂಗೂ ರಜಾ ಇತ್ತಲ್ಲ, ಇನ್ನೊಂದು 2 ದಿವಸ ರಜಾ ಮುಗಿಯುತ್ತೆ. ಸೊ ಹಾಗಾಗಿ ಮೈಸೂರಿಗೆ ಹೊರಟಿದ್ದೀವಿ. ಜಸ್ಟ್ ಮಿಸ್ ಆಗ್ತೀವಿ ಟ್ರೈನಲ್ಲಿ. ರನ್ನಿಂಗ್ ಟ್ರೈನಲ್ಲಿ ಹತ್ತು ಅಂದರೆ ಯಾರು ಹತ್ತಾರೆ? ಚಿಂಟ ಅಲ್ವಾ? ಚಿಂಟ ರನ್ನಿಂಗ್ ಟ್ರೈನಲ್ಲಿ ಹತ್ತಾರೆ ಯಾರಾದರೂ? ಟ್ರೈನ್ ಮುಂದೆ ನಿಂತೈತೆ ಅಷ್ಟೇ. ಸೊ ಟ್ರೈನ್ ಮಿಸ್ ಆಯಿತು. ರನ್ನಿಂಗಲ್ಲಿ ಹತ್ಬೇಕಂತೆ ಮೋಹನ್ಗೆ. ನೀನು ಹತ್ತಾ ಇದ್ದೀಯ ಚಿಂಟ? ಸೊ ಎಲ್ಲಿ ಹೊರಟಿದ್ದೀವಿ ನಾವು? ಇನ್ನು 1 ಅವರ. ಈಗ ಟೈಮ್ 7:15, 8 ಗಂಟೆ 8:15 ನೆಕ್ಸ್ಟ್ ಟ್ರೈನ್. ಆ ಕಡೆ ಮೆಜೆಸ್ಟಿಕ್ಗೆ ಹೋಗೋದು ಬಂತು ಚಿಂಟ. ಏನು ಏನು ಯಾವಾಗ? ನಮ್ಮದಲ್ಲ, ಮೆಜೆಸ್ಟಿಕ್ಗೆ ಹೋಗೋದು. ಮೆಜೆಸ್ಟಿಕ್ಗೆ ಹೋಗೋದು. ಇದು ಸ್ಟಾಪ್ ಮಾಡಲ್ಲ ಇಲ್ಲಿ. ಅದಾಯಿತು. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಥರ್ವ ಈಗ? ಅಥರ್ವ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಮೈಸೂರು. ಇನ್ನು 2 ಡೇಸ್ ಅಷ್ಟೇ ಅಥರ್ವಂಗೆ ಸ್ಕೂಲ್. ಇಲ್ಲ, 10 ಡೇಸ್. 10 ಡೇಸ್ ರಜಾ ಆಗೋಯ್ತು. ಇನ್ನೊಂದು 2 ಡೇಸ್ ಅಷ್ಟೇ. ಮುಗೀತು ವೆಕೇಶನ್. ಸ್ಕೂಲ್ಗೆ ಹೋಗ್ತಾ ಇರೋದೇ. ಸುಮ್ಮನೆ ತಲೆ ಮೇಲೆ ಹೊಡಿಬೇಡ. ಯಾವಾಗ ಬರುತ್ತೆ? ಜಾಗ ಇಲ್ಲ. ಹೇಗಿದೆ ಚಿಂಟ? ಚೆನ್ನಾಗಿದೆಯಾ? ಇದನ್ನು ಸಖತ್ ಕ್ರೌಡ್ ಇದೆ. ಇನ್ನೂ ರಜಾ ಇದೆ ಅಲ್ವಾ? ಸೊ ಹಾಗಾಗಿ ಫೈನಲಿ ಮೈಸೂರಿಗೆ ಹೊರಟೆ.
ಅಜ್ಜಿ ಮನೆ. ಹಿಂದೆ ಹೊಡ್ಕೊ ಹಿಂದಕ್ಕೆ. ಇದು ಚಾಮುಂಡೇಶ್ವರಿ ದೇವಸ್ಥಾನ. ಬೈಕ್ ಹತ್ರ ಇದ್ದೀರಾ? ರಂಗೋಲಿ ಹಾಕಿದ್ದೀನಿ. ಇಲ್ಲಿ ರಂಗೋಲಿ. ಎಸ್ ಗೈಸ್, ಬಂದ ತಕ್ಷಣ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಸ್ವಲ್ಪ ರೆಸ್ಟ್ ಮಾಡಿ ಈಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಥರ್ವ ಇಲ್ಲಿ ಬಂದರೆ ಮಣ್ಣಿನ ಮಗ ಆಗ್ಬಿಡ್ತಾನೆ. ಒಂದು ಟ್ರಕ್ಕಲ್ಲಿ ಇಷ್ಟು ಮಣ್ಣಿದ್ದಾನೆ ತುಂಬ್ಕೊಂಡಿದ್ದಾನೆ. ಸೊ ಹಾಗಾಗಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ರೆಸ್ಟ್ ಕೂಡ ಆಯಿತು. ರೆಸ್ಟ್ ಆದಮೇಲೆ ಈಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ನಮ್ಮ ಅತ್ತೆ ಮನೆ. ಇದು ಮುಂದೆಗಡೆ ಮನೆ. ಯಾರೂ ಇಲ್ಲ, ಬಾಡಿಗೆಗೆ ಏನು ಕೊಟ್ಟಿಲ್ಲ, ನಾವೇ ಇಟ್ಕೊಂಡಿದ್ದೀವಿ. ಸೊ ಎಸ್, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ಮುಂದೆಗಡೆ ಎಷ್ಟು ಜಾಗ ಇದೆ, ಗಿಡಗಳು ಹಾಕ್ಕೊಂಡಿದ್ದಾರೆ. ಈಗ ಸ್ವಲ್ಪ ಹುಲ್ಗಳೆಲ್ಲ ಮಧ್ಯ ಬೆಳೆದ್ಬಿಟ್ಟಿದೆ. ಬಾಳೆ ಗಿಡ. ಬೆಡ್ಶೀಟ್ ಒಗ್ದು ಹಾಕ್ಕೊಂಡಿದ್ರು ಪಾಪ, ಬಿಸಿಲಿತ್ತು ಅಂತ. ನೋಡಿದ್ರೆ ಮೈಸೂರಲ್ಲಿ ನಿನ್ನೆ ರಾತ್ರಿ ಮಳೆ ಅಂತೆ. ಸೊ ಹಾಗಾಗಿ ಪಾಪ ಬೆಡ್ಶೀಟ್ ಸ್ವಲ್ಪ ನೆಂದೋಗ್ಬಿಟ್ಟಿತ್ತು, ಹಾಗೆ ಹಾಕಿದ್ದಾರೆ. ಇದು ಆ್ಯಕ್ಚುಲಿ ನಮ್ಮ ಮಾವನವರ ಟಿ ವಿ ಎಸ್ ಇದು. ಇವಾಗ ಮೋಹನ್ ಇಲ್ಲಿ ಬಂದಾಗ ಇವ್ರು ಯೂಸ್ ಮಾಡ್ತಾರೆ ಟಿ ವಿ ಎಸ್ ಎಕ್ಸಲ್ಲು. ಇವನು ಆಟ ಸಾಮಾನೆಲ್ಲ ಅಲ್ಲಿಂದ ತೊಗೊಂಬಂದಿದ್ದಾರೆ. ಇಲ್ಲಿ ಬಂದರೆ ಸಾಕು, ಮಣ್ಣಲ್ಲಿ ಆಡೋದು ಬಿಟ್ಟರೆ ಬೇರೆ ಅವ್ನಿಗೆ ಆಟನೇ ಇಲ್ಲ. ಅದು ಬೇಡ ಅಥರ್ವ, ಗೊದ್ದ ಇದೆ ಬಾ. ಇದು ಎಂಟ್ರೆನ್ಸ್ ಆ್ಯಂಡ್ ಈ ಕಡೆ ವಿಳದಲ್ಲೇ ಗಿಡ ಇದೆ. ನೋಡ, ಆದರೆ ನಾಳೆ ಹೋಮ್ ಟೂರ್ ಮಾಡ್ತೀನಿ. ಚಿಕ್ಕದಾಗಿದೆ ಮನೆ. ಸೊ ಮುಂಚೆ ಹಳೆ ಕಾಲದಲ್ಲೆಲ್ಲ ಈ ಥರ ಜಗಲಿಗೆ ಹಾಕ್ಕೊಳ್ಳೋರಲ್ಲ. ಸೊ ಆ ಥರ ಇಲ್ಲ, ತುಂಬ ಹಳೆ ಮನೆಯೇ ಇದು. ಆಗಿದೊಂದು 30-35 ವರ್ಷ, ಇದು ಜಾಸ್ತಿನೇ ಆಗಿರಬೇಕು, ನನಗೂ ಗೊತ್ತಿಲ್ಲ. ಸೊ ಇಲ್ಲಿ ವಾಶ್ರೂಮ್ ಇಲ್ಲ, ಆಚೆ ಕಡೆ ಇದೆ ಟಾಯ್ಲೆಟ್ ಆ್ಯಂಡ್ ವಾಶ್ರೂಮ್. ಸೊ ಹೋಮ್ ಟೂರ್ ನಾನು ಆದರೆ ನಾಳೆ ಮಾಡ್ತೀನಿ. ಹಿಂದೆಗಡೆ ಮಾತ್ರ ಎಷ್ಟು ಜಾಗ ಇದೆ. ಅವ್ರಿಗೆ ಮಂಡಿ ನೋವಿದೆ. ಇಲ್ಲಾಂದರೆ ಗಿಡಗಳೆಲ್ಲ ಚೆನ್ನಾಗಿ ಹಾಕ್ಕೊಂಡು ನೀರೆಲ್ಲ ಹಾಕಿ ಬೆಳ್ಸೋಕೆ ಅವ್ರಿಗೂ ತುಂಬ ಇಷ್ಟ. ಬಟ್ ಅವ್ರಿಗೆ ಆಗೋದಿಲ್ಲ. ಸೊ ಹಾಗಾಗಿ ಒಂದೋ ಎರಡೋ ಅಷ್ಟೇ ಗಿಡಗಳು ಹಾಕ್ಕೊಂಡಿದ್ದಾರೆ. ಚೇಪೆಕಾಯಿ ಗಿಡ, ತೆಂಗಿನ ಮರ, ಬಾಳೆ ಗಿಡ, ದಾಸವಾಳ, ವಿಳದೆಲೆ ಅಷ್ಟೇ. ವಿಳದೆಲೆ ಗಿಡ ಪಕ್ಕದಲ್ಲಿ ಇಲ್ಲೇ ಮಲ್ಲಿಗೆ ಹೂವಿನ ಗಿಡನೂ ಇದೆ ಅಷ್ಟೇ, ರೋಸ್. ಪಪ್ಪಾಯ ಗಿಡ. ಸೊ ಅವ್ರಿಗೆ ನೀರು ಹೋಗಿ ತುಂಬ್ಕೊಂಡು ಪಪ್ಪಾಯಲ್ಲೆಲ್ಲ ಗಿಡಕ್ಕೆ ಹಾಕೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇಷ್ಟ ಇರೋದು ಗಿಡ ಇರಲ್ಲ. ಇಸ್ಕೈಸ್ ಇವರೇ ನಮ್ಮ ಅತ್ತೆ. ಇವರು ಮೈಸೂರಲ್ಲೇ ಇರ್ತಾರೆ, ನಾವು ಬ್ಯಾಂಗ್ಳೂರಲ್ಲಿ ಇರ್ತೀವಿ. ಅವಾಗವಾಗ ಆಲ್ಟರ್ನೇಟ್ ವೀಕ್ಸು ಇವರು ಬ್ಯಾಂಗ್ಳೂರಿಗೆ ಬರ್ತಿರ್ತಾರೆ. ಈಗ ಮುಚ್ಕೊಬಿಡ್ತದೆ ಟಿವಿದು. ಏನು ಬರೋದೇ ಇಲ್ಲ. ಅದು ಯಾವ ಕ್ವಾಲಿಟಿ? ಡಿಲೀಟ್ ಮಾಡತ್ತಲ್ವಾ? ಇದು ಹಿಂದಿಲ್ ಬಂತಲ್ವಾ? ಚಿಕ್ಕ ಜಮ ನೀನು ನೋಡ್ತಾ ಚೆನ್ನಾಗಿ ಮಾಡೈತಲ್ಲ ಹುಡುಗಿ, ಚೆನ್ನಾಗಿದೆ ಹುಡುಗಿ. ಈಗ ತಾನೇ ಹೊಟ್ಟೆ ನೋವು ಒಂದಿಯಲ್ವ? ಹಾಂ, ಗೋಬಿ ತಿಂತ ಇದೆಯಾ? ಚೆನ್ನಾಗಿದೆಯಾ? ಹಂಗೆಲ್ಲ ಮಾಡಬಾರ್ದತ್ತಲ್ವ, ಅಸಹ್ಯ. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ.